ಯಾವ ಹುಡುಗಿ ನನ್ನ ತಾಯಮ್ಮನ ಜೊತೆ ಕೆಟ್ಟದಾಗ ನಡ್ಕೊಂಡ್ಲೋ ಅವಳ ಜೀವನ ಜೊತೆ ಹೀಗೆ ಆಗ್ಬೇಕಿತ್ತು. ಹೇಳಿ ಯಜಮಾನ್ರೆ. ಶಭಾಷ್, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊ, ಈಶಾ ಈ ಹುಡುಗನ್ನ ಮದುವೆ ಆಗಿ ಅವರ ಮಾವನ ಮನೆಗೆ ಹೋಗೋ ತನಕ ರೋಹನ್ನು ಮತ್ತು ಅವ್ರ ಫ್ಯಾಮಿಲಿ ಈ ಊರಲ್ಲಿ ಕಾಣಿಸ್ಕೋಬಾರ್ದು, ತಿಳಿತಾ? ಸರಿ ಯಜಮಾನ್ರೆ. ಹೋಗು. ಅಪ್ಪ, ನನ್ ಮಗನ ಮೇಲೆ ನಿಮ್ಮಪ್ಪಂಗೆ ತುಂಬಾ ಋಣ ಇದೆ. ಅಜ್ಜಿ. ನಿನ್ ಬಾಲ ಬಿಚ್ಚಕ್ ಬರ್ಬೇಡ ಇಲ್ಲಿ. ಈ ಮನೆ ಸೊಸೆ ಅವ್ರ ಮಾವನವ್ರ ಮರ್ಯಾದೆ ಕಳೀತಾ ಅವ್ರ ವಿರುದ್ಧನೇ ಹೋಗ್ತಾ ಇದ್ದಾಳೆ ಅಂತಂದ್ರೆ ಸುಮ್ನಿರ್ತೀವ? ನಿಮ್ಮಪ್ಪಂಗೆ ಏನಾದ್ರೂ ಈ ವಿಷಯ ತಿಳಿದ್ರೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ನೆನಪಿಟ್ಕೊ, ನಮ್ಮನೆ ಸೊಸೆ ಎಷ್ಟು ಮಾತಾಡಬೇಕು ಅಂತಂದ್ರೆ ನಾವು ಎಷ್ಟು ಹೇಳ್ತೀವೋ ಅಷ್ಟೇ ಮಾತಾಡಬೇಕು. ಅರ್ಥ ಆಯ್ತಾ? ರಾಮ್ 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 ರಾಮ. ಉಡುಪಿ ಶ್ರೀಕೃಷ್ಣ, ಅಮ್ಮ, ನಾನ್ ಸೋತೆ. 1.5 ಗಂಟೆ ಮೇಲಾಯ್ತು. ಮಗು ಸ್ಕೂಲಿಂದ ಬಂದು ಹೊಟ್ಟೆಗೇನಾದ್ರೂ ಹಾಕ್ಬೇಕು ಅಂತ ಗೊತ್ತಾಗಲ್ವಾ? ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತಿದ್ಯಾ? ಮನೆ ಬಗ್ಗೆ ಸ್ವಲ್ಪನೂ ಪರಿಜ್ಞಾನ ಬೇಡವಾ ನಿಂಗೆ? ಅಮ್ಮ, ಏನ್ ಮಾಡ್ತಿದ್ದೀರಾ? ಇವಳು ನನ್ನ ಕೆಲ್ಸಕ್ಕೆ ಸಹಾಯ ಮಾಡ್ತಿದ್ಲು ಅಷ್ಟೇ. ಕೆಲ್ಸದಲ್ಲಿ ಸಹಾಯ ಮಾಡ್ತಿದ್ಲು. ಹೆಂಡತಿ ಗುಲಾಮ್ನೆ. ಅದ್ ಎಲ್ಲಿಂದ ನೀನ್ ನಮ್ಮನೆಗ್ ಬಂದು ವಕ್ರಿಸ್ಕೊಂಡಿದ್ಯೋ ಏನೋ ನನ್ನ ತಲೆ ತಿನ್ನಕ್ಕೆ. ಇಲ್ಲೇ ನಿಂತ್ಕೊಂಡು 15th ಆಗಸ್ಟ್ ಪೆರೇಡ್ ನೋಡ್ತೀಯಾ? ಮಗುಗೆ ಊಟ ಮಾಡಿಸ್ಬೇಕೋ ಬೇಡವೋ? ದೇವಿ, ನಡಿ ಮೊದ್ಲು ಮನೆಗೆ ನಡಿ. ಹೋಗ್ತೀನಿ. ಅಮ್ಮ, ನಡಿಯೋ ಮಗನೇ, ನಡಿ ಮನೆಗ್ ನಡಿ. ಅಮ್ಮ, ನಿಂಗ್ ಊಟ ಕೊಡಕ್ಕೂ ಮುಂಚೆ ಸರಿಯಾಗಿ ಮಾಡ್ತೀನಿ. ಅಮ್ಮ, ಬಿಡು. ವಿಡಿಯೋ ಮಾಡ್ತೀಯ ನೀನು? ಅಮ್ಮ, ನಡಿ ಬಿಡು. ಮನೆಗ್ ನಡಿ, ನಿಂಗ್ ಮಾಡ್ತೀನಿ. ಬಾ. ಅರೆ ಸರಳ ಅಕ್ಕ, ಯಾಕೆ ಯಾರ್ದೋ ಮೇಲಿನ ಕೋಪನ ಸೊಸೆ ಮೇಲೆ ತೋರಿಸ್ತೀರಾ? ಏನ್ ನಿನ್ನ ಅರ್ಥ? ಇವಾಗ ನಿಮ್ ಮಗಳ ಮದ್ವೆ ಮುರಿದ್ ಬಿದ್ರೆ ಅದ್ರಲ್ಲಿ ನಿಮ್ ಸೊಸೆದ್ ಏನ್ ತಪ್ಪಿದೆ? ನನಗಂತೂ ಭಯ ಆಗ್ತಿದೆ. ಏನಾದ್ರೂ ನಿಮ್ ಮಗಳು ರಿಯಾ ಜೀವನ ಪೂರ್ತಿ ಹಾಗೆ ಇದ್ಬಿಟ್ರೆ? ಕಮಲಾಂಟಿ, ಇದು ನಮ್ಮ ಕುಟುಂಬದ ಸಮಸ್ಯೆ. ಅದನ್ನ ನಾವೇ ನಿವಾರಿಸ್ಕೋತೀವಿ. ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ, ಹೋಗಿ. ಅಯ್ಯಯ್ಯೋ, ನಾನಂತೂ ಮರ್ತೆ ಹೋಗಿದ್ದೆ. ಹುಡ್ಗಿ ಅಣ್ಣ ತುಂಬಾ ದೊಡ್ಡ ಗುಂಡ ಅಂತ. ಪಿಸ್ತೂಲ್ ಇಟ್ಕೊಂಡು ಯಾವ್ದೋ ಹುಡುಗನ್ನ ಕರ್ಕೊಂಡ್ ಬರ್ತಾನೆ, ಆಮೇಲೆ ತಂಗಿಗೂ ಮದ್ವೆ ಮಾಡಿಸ್ತಾನೆ. ಇಲ್ಲ ಅಂದ್ರೆ ಯಾರ್ ಮದ್ವೆ ಆಗ್ತಾರೆ ಈ ಕಳ್ಳಿ ಮಗಳಿಗೆ? ಸುಮ್ನಿರಿ ಆಂಟಿ. ನೀವು ಇನ್ನೊಂದು ಮಾತಾಡಿದ್ರು ನನಗಿಂತ ಕೆಟ್ಟವ್ರು ಯಾರು ಇರೋದಿಲ್ಲ. ಹೊರಡಿ, ಹೊರಡಿ ಇಲ್ಲಿಂದ. ತಾಯಮ್ಮ, ನೀನ್ ಯಾಕೆ ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊತಾ ಇದ್ಯಾ? ನಡಿ ಒಳಗಡೆ ಬಾ, ಹೋಗೋಣ. ತಾಯಮ್ಮ, ನಾನು ಹೇಳ್ತಾ ಇದ್ದೇನಲ್ವಾ, ರಿಯಾ ಮದ್ವೆ ಆಗುತ್ತೆ, ಒಳ್ಳೆ ಮನೆತನಕ್ಕೆ ಆಗುತ್ತೆ. ಹಾ ಅಮ್ಮ, ನಮ್ ಇಡೀ ವಟಾರದಲ್ಲಿ ರಿಯಾನೇ ತುಂಬಾ ಸುಂದರವಾಗಿರೋದು. ನೋಡ್ತಾ ಇರಿ, ಒಂದ್ ಒಳ್ಳೆ ಸಂಬಂಧ ಬರತ್ತೆ. ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. 6 ಸಲ ಗಂಡಿನವ್ರು ಬಂದು ಹೋದ್ರು. ಪ್ರತಿ ಸಲ ಒಂದಲ್ಲ ಒಂದಾಗ್ತಾ ಇದೆ. ಈ ಸಲ ಅಂತೂ ಆ ತಲೆಹಟ್ಟೆ ಹುಡುಗಿಯಿಂದನೇ ಇಷ್ಟೆಲ್ಲ ಆಗಿದ್ದು. ಆ ಬಳೆ ವಿಷಯದಲ್ಲೇನೆ ನನ್ ಮೇಲೆ ಸೇಡ್ ತೀರ್ಸ್ಕೊಂಡಿರೋದು. ಇದನ್ ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ. ನಮ್ಮ ಮನೆಗೆ ಬಂದು 4 ಜನದ ಮುಂದೆ ನನ್ ಸೀರೆ ಶಾಪ ಹಾಕ್ತೀನಿ ನನ್ನೊಳಿಗೆ. ಯಾವ ಮನೆಗೆ ಹೋಗ್ತಾಳೋ ಆ ಮನೆ ಹಾಳು. ಸಾಕು, ನೀನ್ ಶಾಪ ಕೊಟ್ಟು ನಿನ್ನಾಲ್ಗೆ ಯಾಕೆ ಕೆಟ್ಟದ್ ಮಾಡ್ಕೋತಾ ಇದ್ಯಾ? ಯಾರಿಗೆ ಏನ್ ಸಿಗ್ಬೇಕು ಅದಾಗ್ಲೇ ಸಿಕ್ಕಾಗಿದೆ. ಹಾ ತಾಯಮ್ಮ, ಸರಿಯಾಗಿ ಹೇಳ್ತಾ ಇದೀನಿ. ಯಜಮಾನ್ರು ಅವಳ ಜೀವನದಲ್ಲಿ ಎಂತ ಪ್ಲಾನ್ ಮಾಡಿದಾರಂತಾನೆ ಗೊತ್ತಿಲ್ಲ ಅವಳಿಗೆ. ಇಶಾ ಯಾವ ಹುಡುಗನ ಪ್ರೀತಿ ಮಾಡ್ತಾ ಇದ್ಲೋ ಆ ಹುಡುಗನ ಅಪ್ಪ ಆ ಹುಡುಗನ ಬಾಯಿಂದಾನೆ ಇಶಾನ್ ಮದ್ವೆ ಆಗಲ್ಲ ಅಂತ ಹೇಳಿಸಿದಾನೆ. ಅವನಿಗೆ ಇಶಾನ್ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ಈಗ
ಆ ಹುಡುಗ ಬಿಟ್ಟ ಈಗ ಯಜಮಾನ್ರು ಅವ್ರಿಗೆ ಯಾವ ಹುಡುಗ ಇಷ್ಟನೋ ಅವನ ಜೊತೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಹಂಗಂದ್ರೆ ಅಂದ್ರೆ ಈಶಾ ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಅವಳ ಮದುವೆ ಆಗ್ತಾ ಇಲ್ಲ. ಯಜಮಾನ್ರು ರಾಜಕೀಯ ಲಾಭಕ್ಕೋಸ್ಕರ ಅವ್ರ ಸ್ನೇಹಿತರ ಮಗನ ಜೊತೆ ಅವಳ ಮದುವೆ ಮಾಡಿಸ್ತಾ ಇದ್ದಾರೆ. ಒಂದು ಹುಡುಗಿಗೆ ತನ್ನ ಪ್ರೀತಿ ಸಿಗ್ತಾ ಇಲ್ಲ ಅಂದಮೇಲೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಏನಿರುತ್ತೆ ನೀನು ಹೇಳ್ತಾ ಅಮ್ಮ. ಉಡುಪಿ ಕೃಷ್ಣ, ನಾನ್ ಸೋತೆ. ವಾಹ್, ಅದೆಷ್ಟೋ ದಿನ ಆದ್ಮೇಲೆ ಒಳ್ಳೆ ಸುದ್ದಿನ ಕೇಳ್ತಾ ಇದ್ದೀನಿ. ಮನ್ಸಿಗೆ ಸಮಾಧಾನ ಆಯ್ತು. ಹೇಗಾಗ್ತಿದೆ ಅಂದ್ರೆ ಇದನ್ನ ಸಂಭ್ರಮಿಸ್ಲೇಬೇಕು. ಏ ಮೊನಿಕಾ, ಹೇಳಿ ಅಮ್ಮ. ನಾಳೆ ಬೆಳಗ್ಗೆ ಬೇಗ ಹೇಳು, ಶ್ರೀಕೃಷ್ಣನ್ ದೇವಸ್ಥಾನಕ್ಕೆ ಹೋಗೋಣ ಅರ್ಚನೆ ಮಾಡ್ಸಕ್ಕೆ. ಅಲ್ಲ, ಎಂತ ಕೆಲಸ ಮಾಡಿದೆ ನಾನು? ತಾಯಮ್ಮನಾದ್ರೂ ಎಲ್ರ ಮುಂದೆ ಡಂಗೂರ ಸಾರ್ಕೊಂಬಂದ್ರೆ ಇವಾಗ